ಫೈನಲ್ ಟು ಫೈನಲ್ 7.5 ಲಕ್ಷಕ್ಕೆ ಆಗುತ್ತೆ ಸರ್. ಇದು 7.5 ಲಕ್ಷ ಪ್ರೈಸ್ ನಿಮ್ಗೆ ಬಜಾರಲ್ಲಿ ಎಲ್ಲೂ ಸಿಗಲ್ಲ. 7.5 ಲಕ್ಷಕ್ಕೆ 17 ಮಾಡಲು ಬ್ರೀಜಾ ZDI ಸೆಕೆಂಡ್ ಓನರ್ 28,000 ಹೊಡಿದೆ ಸರ್. 1,20,000 ಹೊಡಿದೆ ಸರ್. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಹೌದು ಖಂಡಿತ ಸರ್. ಗಾಡಿ ಕೂಡ ನೋಡಬಹುದು. ಇದು ನೀವು ಶೋರೂಮ್ ಅಲ್ಲಿ ಹೇಗ್ ಬಂತು ಹಾಗೆ ಇದೆ. ಸರ್ ಏನ್ ಪ್ರೈಸ್ ಮಾಡ್ತಿದ್ದೀರಾ ಸರ್ ಇದು? ಸರ್ 7.5 ಲಕ್ಷ ಹೇಳ್ತಾ ಇದೀವಿ. 7.25 ಲಕ್ಷಕ್ಕೆ ಫೈನಲ್ ಕೊಡ್ತೀವಿ ಸರ್. 7,25,000 ರೂಪಾಯಿಗೆ ಫೈನಲ್. ಹೌದು. ಲೋನ್ ಕೂಡ ನೀವೇ ಮಾಡಿಸ್ಕೊಡ್ತೀರಾ? ಅಲ್ಲಿ ಮಾಡೋಣ ಸರ್. ಇದು ಸರ್ 1,60,000 ಹೇಳ್ತಾ ಇದೀವಿ. ಓಕೆ. 1,40,000 ಫೈನಲ್ ಕೊಡ್ತೀವಿ ಸರ್. 1,40,000 ರೂಪಾಯಿಗೆ ಸ್ಯಾಂಟ್ರೋ ಸಿಗ್ತಾ ಇದೆ. ಯಾರು ಸ್ಯಾಂಟ್ರೋ ಹುಡುಕ್ತಾ ಇದ್ರೆ ಇವ್ರ ಶೋರೂಮ್ಗೆ ಒಂದು ವಿಸಿಟ್ ಮಾಡಿ ಬಂದ್ ತಗೊಂಡೋಗಿ ಅಂತಾನೆ. 140 ಬಜಾರಲ್ಲಿ ಎಲ್ಲೂ ಯಾರು ಈ ಪ್ರೈಸ್ ಕೊಡಲ್ಲ ಸರ್. ಓಕೆ. ಗಾಡಿ ಅಷ್ಟೇ ಚೆನ್ನಾಗಿ 4 ಲಕ್ಷ ಹೇಳ್ತಾ ಇದೀವಿ. 4,10,000 ಫೈನಲ್ ಕೊಡ್ತೀವಿ ಸರ್. 4.5 ಹೇಳ್ತಿದ್ದಾರೆ. 4,10,000 ರೂಪಾಯಿಗೆ ನಿಮ್ಗೆ ಒಂದು ಮೆರೂನ್ ಕಲರ್ K03 ಇನೋವಾ ಸಿಗ್ತಾ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಫ್ಯಾಮಿಲಿಗೆ ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಗಾಡಿ ಕೂಡ ನೋಡಿದ್ರಿ ಹೇಗಿತ್ತು ಅಂತ. ಇವ್ರ ಶೋರೂಮ್ ಅಲ್ಲಿ ಪ್ರತಿಯೊಂದು ಕಾರು ನೀವೇ ನೋಡಿದ್ರಿ ಎಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದಾರೆ ಅಂತ. ಪ್ರತಿಯೊಂದು ಕಾರನ್ನು ನಿಮ್ಗೆ ಯಾವ ಕಾರ್ ಬೇಕೋ ಆ ಕಾರು ಕೂಡ ತರಿಸ್ಕೊಡಕ್ ರೆಡಿ ಇರ್ತಾರೆ. ಶೋರೂಮ್ ವಿಸಿಟ್ ಮಾಡಿ, ಒಂದು ಟೆಸ್ಟ್ ಡ್ರೈವ್ ಮಾಡಿ, ನಿಮಗೆ ಯಾವ ಮೆಕ್ಯಾನಿಕ್ ಬೇಕೋ ಆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಬೆಂಗಳೂರಿನ ಮತ್ತೊಂದು ಶೋರೂಮ್ಗೆ ಬಂದಿದ್ದೀವಿ, SN ಕಾರ್ ಶೋರೂಮ್ಗೆ. ಇಲ್ಲಿ ಉತ್ತಮ ಕಾರುಗಳು ಪ್ರತಿಯೊಂದು ಬೆಲೆಯಲ್ಲಿ ಯಾವ್ಯಾವ ಪ್ರೈಸ್ ಅಲ್ಲಿ ಇದೆ ತಿಳಿಸ್ಕೊಂಡು, ಯಾರ್ಯಾರು ಕಡಿಮೆ ಬಜೆಟ್ ಇಂದ ಹೈ ಬಜೆಟ್ ವರೆಗೂ ಇಷ್ಟು ದಿನ ಕಾರುಗಳು ಹುಡುಕ್ತಾ ಇದ್ರಿ, ನಿಮ್ಗೆ ಬೇಕಾಗಿರುವ ಕಾರುಗಳು ಇಲ್ಲಿ ಯಾವ ಬೆಲೆಯಲ್ಲಿ ಇದೆ ತಿಳಿಸ್ಕೊಂಡು ಅವ್ರ ಹತ್ರನೇ ರೇಟ್ ಕೇಳ್ಕೊಂಡು ನಿಮ್ಗೂ ಕೂಡ ತಿಳಿಸ್ಕೊಡ್ತೀವಿ. ಅವ್ರ ಹತ್ರನೇ ರೇಟ್ ಕೇಳ್ಕೊಳ್ಳೋಣ ಬನ್ನಿ. ಹೇಗಿದ್ದೀರಾ ಸರ್? ಆರಾಮಾಗಿ ಸರ್. ಚೆನ್ನಾಗಿದ್ದೀವಿ ಸರ್. ಚೆನ್ನಾಗಿದ್ದೀರಾ ಸರ್? ಇವತ್ತು ನಿಮ್ಮ ಶೋರೂಮ್ ಅಲ್ಲಿ ಎಷ್ಟು ಕಾರುಗಳಿದಾವೆ? ಇದೆ ಸರ್, ಒಂದು 20 ಕಾರ್ಸ್ ಇದೆ ಸರ್. 20 ಕಾರ್ ಇದೆಯಾ ಸರ್? ನಿಮ್ ಶೋರೂಮ್ ಬಂದು ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ? 2005 ಇಂದ ಮಾಡ್ತಾ ಇದೀವಿ ಸರ್. 2005 ಇಂದ. ಹೌದು ಸರ್. ಈ ಬ್ರಾಂಚ್ ಬಿಟ್ಟು ಇದೇ ಶೋರೂಮ್ ನೇಮ್ ಬೇರೆ ಕಡೆ ಏನಾದ್ರು ಇದೆಯಾ? ಇಲ್ಲ ಸರ್, ಬೇರೆ ಇಲ್ಲ, ಇದೇನೆ. ಓಕೆ ಸರ್. ಸರ್ ಬ್ಯಾಂಗ್ಳೂರಲ್ಲಿ ಮಾಡಿ ಅಂತ ನಮ್ಮ ವ್ಯೂವರ್ಸ್ ತುಂಬಾ ಜನ ಕೇಳ್ತಾ ಇದ್ರು. ಇವತ್ತು ನಿಮ್ ಶೋರೂಮ್ ಅಲ್ಲಿ ಒಂದು ಉತ್ತಮ ಬೆಲೆಯಲ್ಲಿ ನಮ್ ವ್ಯೂವರ್ಸ್ ತಗೊಂಡೋದ್ರೆ ಅವ್ರೊಂದು 10 ಜನಕ್ಕೆ ತಿಳಿಸಿ ಅವರು ಕೂಡ ನಿಮ್ಮಲ್ಲಿ ಬರ್ಬೇಕು. ನೀವು ಕೊಡೋ ಕಾರ್ ಅವ್ರಿಗೆ ಒಂದು ಒಳ್ಳೆ ಜೀವನಕ್ಕೆ ದಾರಿಯಾಗಿ ನಿಮ್ಗೂ ಕೂಡ ಒಂದು ಒಳ್ಳೆ ಬಿಸ್ನೆಸ್ ಆಗ್ಲಿ ಅಂತ ಕೇಳ್ಕೊಂಡು ಫಸ್ಟ್ ಕಾರ್ ಇಂದ ಸ್ಟಾರ್ಟ್ ಮಾಡೋಣ. ಅವ್ರಿಗೆ ತಿಳ್ಸ್ಕೊಡಿ ಪ್ರತಿಯೊಂದು ಕಾರು ಬೆಲೆಯಲ್ಲಿ ಒಂದು ಒಳ್ಳೆ ಪ್ರೈಸ್, ಬಂಪರ್ ಪ್ರೈಸ್ ಅಲ್ಲಿ ಕೊಡಿ ಸರ್ ಕಾರ್ ಅವ್ರಿಗೆ. ತಿಳಿಸಿ ಸರ್ ಡೀಟೇಲ್ಸ್. ಇದು 17 ಮಾಡ್ಲು ಸರ್. ಇದು ZDI. ಇದು ಸೆಕೆಂಡ್ ಓನರ್ 1,20,000 ಶೋರೂಮ್ ಮೇಂಟೈನ್ ಮಾಡಿದೆ. ಓಕೆ. ಫೈನಲ್ ಟು ಫೈನಲ್ 7.5 ಲಕ್ಷಕ್ಕೆ ಆಗುತ್ತೆ ಸರ್. ಇದು 7.5 ಲಕ್ಷ ಪ್ರೈಸ್ ನಿಮ್ಗೆ ಬಜಾರಲ್ಲಿ ಎಲ್ಲೂ ಸಿಗಲ್ಲ. 7.5 ಲಕ್ಷಕ್ಕೆ 17 ಮಾಡಲು ಬ್ರೀಜಾ ZDI ಸೆಕೆಂಡ್ ಓನರ್ 28,000 ಹೊಡಿದೆ ಸರ್. 1,20,000 ಹೊಡಿದೆ ಸರ್. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಹೌದು ಖಂಡಿತ ಸರ್. ಗಾಡಿ ಕೂಡ ನೋಡಬಹುದು. ಇದು ನೀವು ಶೋರೂಮ್ ಅಲ್ಲಿ ಹೇಗ್ ಬಂತು ಹಾಗೆ ಇದೆ. K03 ಬ್ಯಾಂಗ್ಳೂರ್ ವೆಹಿಕಲ್ ಆಗಿರುತ್ತೆ. ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ಬಂದು ನೋಡ್ಬೋದು. ನಿಮ್ಗೆ 4 ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ವಿತ್ ಮ್ಯಾಗ್ಬಿಲ್ ಕೂಡ ಇದೆ. ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ಇದ್ರಲ್ಲಿ ಕೂಡ ನಿಮ್ಗೆ ಪವರ್ ಶೇರಿಂಗ್ 4 ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ. ಕಾರ್ ಕೂಡ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಗಾಡಿ ಕೂಡ ತುಂಬಾ ಚೆನ್ನಾಗಿ ಇದೆ ಅಂತಾನೆ ಹೇಳ್ಬೋದು. ನೀವು ಕೂಡ ನೋಡ್ತಾ ಇದ್ದೀರಾ. ಸರ್ ಏನ್ ಪ್ರೈಸ್ ಹೇಳಿದ್ರಿ ಫೈನಲ್? ಇದು 7.5 ಲಕ್ಷಕ್ಕೆ ಕೊಡ್ತೀವಿ ಸರ್. 7.5 ಲಕ್ಷ ಮಾಡ್ಲಿ ಬಜಾರಲ್ಲಿ ಎಲ್ಲೂ ಸಿಗಲ್ಲ ಪ್ರೈಸ್ಗೆ ಸರ್. ಇವಾಗ ಇದು ಲೋನ್ ಆದ್ರೆ ಎಷ್ಟಕ್ಕೆ DP ಮಾಡ್ಬೇಕು? ಎಷ್ಟು ಲೋನ್ ಸಿಗುತ್ತೆ ಈ ಗಾಡಿ ಮೇಲೆ? ಸರ್ ಪ್ರೊಫೈಲ್ ಮೇಲೆ ಹೋಗುತ್ತೆ. 5 ಲಕ್ಷನೂ ಸಿಗುತ್ತೆ, 6 ಲಕ್ಷನೂ ಸಿಗುತ್ತೆ. 5 ರಿಂದ 6 ಲಕ್ಷ ಲೋನೇ ಆಗುತ್ತೆ. ಮಿಕ್ಕಿದ್ದು ಏನ್ ಡೌನ್ ಪೇಮೆಂಟ್ ಮಾಡ್ಬೇಕು, ಗಾಡಿ ತಗೊಂಡು ಹೋಗ್ಬೇಕು ಅಷ್ಟೇ ಕೆಲಸ. ಇವಾಗ ಲೋನ್ ನೀವೇ ಕೂಡ ಮಾಡಿಸ್ಕೊಡ್ತೀರಾ? ನಿಮ್ಮಲ್ಲಿ ಯಾವ ಮಾಡೆಲ್ ಮೇಲೆ ಲೋನ್ ಸಿಗುತ್ತದೆ ಸರ್? ನಮ್ಮಲ್ಲಿ 13 ಮೇಲೆ ಎಲ್ಲ ಮಾಡ್ಲಿಕ್ಕೆ ಸಿಗುತ್ತೆ. 2013 ಮೇಲೆ. ಸರ್ ಇವಾಗ 11, 12 ಅದಕ್ಕೆಲ್ಲ ಸಿಗುತ್ತೆ? ಸಿಗಲ್ಲ ಸರ್, ಅದಕ್ಕೆ ಸಿಗಲ್ಲ. ಓಕೆ. ನಿಮ್ಮ ಶೋರೂಮ್ ಅಲ್ಲಿ 13 ಮೇಲೆ ಮಾಡಲ್ ಸಿಗುತ್ತೆ ಸರ್. ಓಕೆ ಸರ್, ಆಯ್ತು. ಒಂದು ಕಾರ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಹೇಳ್ತಾ ಇರೋದು, ಕೊನೆ ತನಕ ವಿಡಿಯೋ ನೋಡಿ. ನಿಮಗೆ ಯಾವ ಕಾರ್ ಬೇಕಾಗಿರುತ್ತೆ ಆ ಕಾರ್ನ ಡೀಟೇಲ್ಸ್ ತಿಳ್ಕೊಳ್ಳಿ. ಇವ್ರ ಶೋರೂಮ್ ಅಲ್ಲಿ ಒಂದು ಒಳ್ಳೆ ಕಾರ್ ಉತ್ತಮ ಬೆಲೆಯಲ್ಲಿ ಕೊಡ್ತೀನಿ ಅಂತಾನು ಹೇಳಿದ್ದಾರೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಡೀಟೇಲ್ಸ್. ಸರ್ ಯಾವ ಸರ್ ಇದು ಕಾರು? ಸರ್ ಈಕೋ ಸ್ಪೋರ್ಟ್ಸ್ ಅಮಿಡೆಂಟ್. ಇದು 2015 ಮಾಡಲು ಸೆಕೆಂಡ್ ಓನರ್ 1,06,000 ಓಡಿದೆ ಸರ್. ಖಂಡಿತ ಸರ್. ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ. ಏನೇನ್ ಫೀಚರ್ ಬರುತ್ತೆ ಸರ್ ಇದರಲ್ಲಿ? ಸರ್ ನಿಮ್ಗೆ 2 ಪವರ್ ವಿಂಡೋ ಬರುತ್ತೆ, AC ಪವರ್ ಶೇರಿಂಗ್ ಬರುತ್ತೆ ಸರ್. ಇದು 15 ಮಾಡಲು ಗಾಡಿ ಮಾತ್ರ ನೋಡಬಹುದು, ತುಂಬಾ ಚೆನ್ನಾಗಿದೆ ಸರ್. ಏನ್ ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ಮೈಲೇಜ್ ನಿಮ್ಗೆ 18 ಬರುತ್ತೆ ಸರ್. ಇದು ಕೂಡ ಇಂಟೀರಿಯರ್ ಇದು ಕೂಡ ಚೆಕ್ ಮಾಡೋದಾದ್ರೆ ಇಂಟೀರಿಯರ್ ಇದ್ರಲ್ಲೂ ಕೂಡ ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ಸರ್ ಏರ್ ಬ್ಯಾಗ್ ಬರುತ್ತೆ ಇದ್ರಲ್ಲಿ? ಇಲ್ಲ ಬರಲ್ಲ. ಗಾಡಿ ಕೂಡ ನೋಡ್ತಾ ಇರ್ಬೋದು. 15 ತುಂಬಾ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ನೋಡೋಕೆ ಕೂಡ ತುಂಬಾ ಚೆನ್ನಾಗಿದೆ. ಇದ್ರಲ್ಲೂ ಅಷ್ಟೇ ನಿಮ್ಗೆ ಯಾವ್ದು
ಸ್ಕ್ರಾಚಸ್ ಆಗ್ಲಿ ಡೆಂಟ್ ಆಗ್ಲಿ ಯಾವುದೇ ಇಲ್ಲ. ಗಾಡಿ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸರ್ ಏನ್ ಪ್ರೈಸ್ ಹೇಳ್ತಿದ್ದೀರಾ ಸರ್ ಇದು? ಸರ್ ನಾವು 5 ಕಾಲ್ ಹೇಳ್ತಾ ಇದೀವಿ, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 5 ಲಕ್ಷಕ್ಕೆ ಫೈನಲ್ ಕೊಡ್ತೀವಿ ಸರ್. 5,25,000 ಹೇಳ್ತಾ ಇದಾರೆ. ನಮ್ಮ ವ್ಯೂವರ್ಸ್ ಕಡೆ ಬಂದ್ರೆ 5 ಲಕ್ಷಕ್ಕೆ ಕೊಡ್ತೀವಿ ಸರ್. 15 ಮಾಡಲಿ ಸರ್ ಇದು. ಗಾಡಿ ತುಂಬಾ ಚೆನ್ನಾಗಿದೆ. 5 ಲಕ್ಷ ರೇಟ್ ಅಲ್ಲಿ ಬಜಾರಲ್ಲಿ ಎಲ್ಲೂ ಸಿಗಲ್ಲ ಇದು. ಓಕೆ ಸರ್, ಹೇಳ್ಬೋದು ತುಂಬಾ ಜನ ಇಷ್ಟ ಪಡ್ತಾರೆ ಬ್ಲೂ ಕಲರ್. ಸರ್ ಯಾವ ಮಾಡಲ್ ಸರ್ ಇದು? ಇದು 18 ಮಾಡಲಿ ಸರ್. ಇದು 2018. ಓನರ್ ತರ್ಡ್ ಆಗ್ಬಿಟ್ಟಿದೆ, ಒಂದೇ ಫ್ಯಾಮಿಲಿ ಚೇಂಜ್ ಮಾಡ್ಕೊಂಡವ್ರೆ. 70,000 ಓಡಿದೆ. ಶೋರೂಮ್ ಮೇಂಟೆನೆನ್ಸ್, ಡೆಲ್ಟಾ ವೇರಿಯಂಟ್. ಇದು ಕೂಡ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಸರ್. 101% ಸಿಗುತ್ತೆ ಸರ್. ಓಕೆ, ಇದ್ರಲ್ಲಿ ಬಂದು ಫೀಚರ್ ಏನ್ ಬರುತ್ತೆ? ಫ್ಯೂಚರ್ 2 ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್, AC ಬರುತ್ತೆ, ನಿಮ್ಗೆ ಮಿರರ್ ಆಟೋಮೆಟಿಕ್ ಕಂಟ್ರೋಲ್ ಬರುತ್ತೆ. ಸೇಮ್ ಶೋರೂಮ್ ಅಲ್ಲಿ ಹೇಗ್ ಬಂತು ಹಾಗೆ ಇದೆ. ಹಾಗೆ ಇದೆ ಸರ್. ಗಾಡಿ ಕೂಡ ನೋಡ್ತಾ ಇರ್ಬೋದು ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಅಂತ. ಶೋರೂಮ್ ಅಲ್ಲಿ ಹೇಗ್ ಬಂತು ಒರಿಜಿನಾಲಿಟಿ ಹಾಗೆ ಇದೆ. ಇದು ಕೂಡ ಇಂಟೀರಿಯರ್ ತೋರಿಸ್ಕೊಡ್ತೀನಿ ನಿಮ್ಗೆ. ಇದು ಕೂಡ ಅವರೇ ಹೇಳಿದ್ರು, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ, ಲೆದರ್ ಸೀಟ್ ಇದೆ. ಏನು ಹೇಳೋಗೆ ಇಲ್ಲ. ಶೋರೂಮ್ ಅಲ್ಲಿ ಹೇಗ್ ಬಂತು ಗಾಡಿ ಸೇಮ್ ಹಾಗೆ ಇದೆ. ಒರ್ಸಿ ನಿಲ್ಸಿದ್ದಾರೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಕೂಡ. ಇಲ್ಲಿ ನೋಡ್ತಾ ಇದ್ದೀರಾ. ಇದ್ರ ಬಗ್ಗೆ ಪ್ರೈಸ್ ಕೂಡ ಅವ್ರ ಹತ್ರನೇ ತಿಳಿಸ್ಕೊಳ್ಳೋಣ. ಸರ್ ಏನ್ ಪ್ರೈಸ್ ಹೇಳ್ತಿದ್ದೀರಾ ಇದು? ಸರ್ 5 ಕಾಲ್ ಹೇಳ್ತಾ ಇದೀವಿ, ನಿಮ್ ವೇವಿಕರ್ಸ್ ಕಡೆಯಿಂದ ಬಂದ್ರೆ 5 ಲಕ್ಷಕ್ಕೆ ಕೊಡ್ತೀವಿ ಸರ್ ಫೈನಲ್. 5 ಲಕ್ಷ 18 ಹೌದು 5 ಕಾಲ್ ಹೇಳ್ತಿದ್ದೀರಾ, 5 ಲಕ್ಷ ಫೈನಲ್ ಕೊಡ್ತೀನಿ ಸರ್. ಬಂಪರ್ ಪ್ರೈಸ್ ಅಂತಾನೆ ಹೇಳ್ಬೋದು. ಬಲೆನೋ ಬ್ಲೂ ಕಲರ್, ಅದು ತುಂಬಾ ಕಂಡೀಷನ್ ಆಗಿದೆ ಅಂತ ಹೇಳ್ಬೋದು. ಅಫಿಷಿಯಲ್ ವೆಹಿಕಲ್ 5 ಲಕ್ಷ ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಂತೆ. ಸರ್ ಇವಾಗ ಇದಕ್ಕೆ ಲೋನ್ ಆದ್ರೆ ಎಷ್ಟಾಗುತ್ತೆ ಸರ್? ಲೋನ್ 80% ಲೋನ್ ಆಗುತ್ತೆ ಸರ್. 80% ಲೋನ್ ಆಗುತ್ತೆ. ಮಿಕ್ಕಿದ್ದು ಡೌನ್ ಪೇಮೆಂಟ್ ಮಾಡ್ಬೇಕಷ್ಟೇ. ತರಬೇಕು ದುಡ್ಡು, ಪೆಟ್ರೋಲ್ ಹಾಕ್ಸ್ಕೋಬೇಕು, ಓಡಿಸ್ಬೇಕು ಅಷ್ಟೇ. ಇಲ್ಲೊಂದು ಮಹೇಂದ್ರ XUV ನೋಡ್ತಾ ಇರ್ಬೋದು, ಆನೆ ಅಂತಾನೆ ಹೇಳ್ಬೋದು ಈ ಗಾಡಿಗೆ ಬಂದು. ಸರ್ ಯಾವ ಮಾಡಲ್ ಸರ್ ಇದು? 2014 ಮಾಡಲ್ ಸರ್ ಇದು. 2014 ಹೌದು ಸರ್. ಓನರ್ಶಿಪ್ ಸೆಕೆಂಡ್ ಓನರ್ ಆಗಿದೆ. 1,30,000 ಶೋರೂಮ್ ಮೇಂಟೈನ್ ನೋಡಿದೆ ಸರ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಏನು ಡೆಂಟು ಸ್ಕ್ರಾಚಸ್ ಏನಿಲ್ಲ, ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್ ಗಾಡಿ. ಸರ್ ಇದು ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಇದೆಲ್ಲ 18 ಬರುತ್ತೆ ಸರ್. 18 ಆರಾಮಾಗಿ ಡೀಸೆಲ್ ಸರ್ ಇದು? ಹೌದು ಡೀಸೆಲ್. ಸರ್ ಇದ್ರಲ್ಲಿ ಫೀಚರ್ ಏನೇನ್ ಬರುತ್ತೆ? ಪವರ್ ಸ್ಟೇರಿಂಗ್, 8 ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ. 8 W8 ಇದು ವೆಹಿಕಲ್ ಸರ್. ಹಾಗಾದ್ರೆ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಹೌದು ಫೀಚರ್ ಬಗ್ಗೆ ತಿಳಿಸಿ ಸರ್. ಸರ್ ಪವರ್ ಸ್ಟೇರಿಂಗ್, AC, 8 ಏರ್ ಬ್ಯಾಗ್ ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್ ವೆಹಿಕಲ್ ಮಾತ್ರ. ಬ್ಯಾಕ್ ಸೈಡ್ ಕೂಡ ನೋಡ್ಬೋದು, ತುಂಬಾ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತೆ. ಕ್ಲಾಸಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಲೆದರ್ ಸೀಟ್ ಇದೆ. 8 ಸೀಟರ್ ವೆಹಿಕಲ್, 7 ಸೀಟರ್ ವೆಹಿಕಲ್. ಫ್ಯಾಮಿಲಿಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಮೈಲೇಜ್ ಕೂಡ ಗುಡ್ ಮೈಲೇಜ್ ಆಗಿದೆ. ಪ್ರೈಸ್ ಯಾರ ಹತ್ರ ತಿಳ್ಸ್ಕೊಳ್ಳೋಣ. ಸರ್ ಒಂದು ಬಂಪರ್ ಪ್ರೈಸ್ ತಿಳಿಸಿ ನಮ್ಮ ವ್ಯೂವರ್ಸ್ಗೆ. ಸರ್ 7.5 ಲಕ್ಷ ಹೇಳ್ತಾ ಇದ್ದೀವಿ ಸರ್. 7 ಲಕ್ಷ ಕೊಡ್ತೀವಿ ಸರ್ ಫೈನಲ್. 7,50,000 ಹೇಳ್ತಿದ್ದಾರೆ. 50,000 ರೂಪಾಯಿ ಬಿಟ್ಕೊಡ್ತಾ ಇದ್ದಾರೆ. 7 ಲಕ್ಷ ರೂಪಾಯಿ ಫೈನಲ್ ಆಗುತ್ತೆ. ಮತ್ತೊಂದು ಮಹೇಂದ್ರ XUV ನೋಡ್ತಾ ಇರ್ಬೋದು, ಮೆರೂನ್ ಕಲರ್. ಸರ್ ಯಾವ ಮಾಡಲ್ ಇದು? 2012 ಮಾಡಲ್ ಸರ್ ಇದು. XUV W8 ಸರ್ ಇದು. ಸರ್ ಓನರ್ಶಿಪ್ ಸೆಕೆಂಡ್ ಓನರ್ ಆಗಿದೆ ಸರ್ ಇದು. ಸರ್ ಇದು ಕೂಡ ಎಷ್ಟು ರನ್ ಆಗಿದೆ? 1,10,000 ಓಡಿದೆ ಸರ್ ಗಾಡಿ. ತುಂಬಾ ಕ್ಲಾಸ್ ಆಗಿದೆ ಗಾಡಿ. ಸರ್ ಇದು ಕೂಡ ಶೋರೂಮ್ ಹಿಸ್ಟ್ರಿ ಸಿಗುತ್ತಾ? 100% ಸಿಗುತ್ತೆ ಸರ್. ನಿಮ್ಮಲ್ಲಿ ಎಲ್ಲಾ ಗಾಡಿಗಳು ಶೋರೂಮ್ ಹಿಸ್ಟ್ರಿ ಕೆಲವೊಂದು ಸಿಗುತ್ತೆ. ಖಂಡಿತ ಸರ್. ಓಕೆ, ಇದು ಕೂಡ ಗಾಡಿ ಚೆಕ್ ಮಾಡೋದಾದ್ರೆ ಸೇಮ್ ಫೀಚರ್ ಬರುತ್ತೆ ಸರ್ ಇದ್ರಲ್ಲೂ? ಹೌದು W8 ಅಂದ್ರೆ ಎಲ್ಲ ಫೀಚರ್ ಸೇಮ್ ಬರುತ್ತೆ. ಸೇಮ್ ಬರುತ್ತೆ. ಮೈಲೇಜ್ ಕೂಡ ನಿಮ್ಗೆ ಡಿಫ್ರೆಂಟ್ 18 ಇದೆ. ಏನಂದ್ರೆ ನಿಮ್ಗೆ ಮೆರೂನ್ ಬೇಕಾ ಮೆರೂನ್ ತಗೋಬಹುದು, ಸಿಲ್ವರ್ ಬೇಕಾ ಸಿಲ್ವರ್ ತಗೋಬಹುದು. 2 ಗಾಡಿ XUV ಇದೆ. ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ಅವ್ರು ತಿಳಿಸ್ಕೊಟ್ಟಂಗೆ ಪವರ್ ಸ್ಟೇರಿಂಗ್ ಬರುತ್ತೆ, 6 ಏರ್ ಬ್ಯಾಗ್ ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ, ಕಂಪನಿ ಸಿಸ್ಟಮ್ ಕೂಡ ಇದೆ, 8 ಏರ್ ಬ್ಯಾಗ್ ಕೂಡ ಬರುತ್ತೆ. ಸೇಮ್ ಕಂಪನಿಲಿ ಹೇಗೆ ಬಂತು ಹಾಗೆ ಇದೆ. ನೀವು ಬ್ಯಾಕ್ ಸೈಡ್ ಕೂಡ ನೋಡ್ಬೋದು. ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ತಿಳಿಸ್ಕೊಡ್ತಾ. ಗಾಡಿ ಕೂಡ ಫುಲ್ ಕ್ಲಾಸಿಕ್ ಆಗಿದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೀವೇ ನೋಡ್ತಾ ಇದ್ದೀರಾ. ವಿತ್ ಮ್ಯಾಗ್ವಿಲ್ ಕೂಡ ಇದೆ. ಟೈರ್ ಕೂಡ ನಿಮ್ಗೆ 70-80% ಟೈರ್ ಕೂಡ ಇದೆ. ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಒಂದು ಬಂಪರ್ ಪ್ರೈಸ್ ತಿಳಿಸ್ಕೊಳ್ಳೋಣ. ಸರ್ ಹೇಳಿ ಸರ್ ಪ್ರೈಸ್. ಸರ್ 5.5 ಲಕ್ಷ ಹೇಳ್ತಾ ಇದೀವಿ. ಇದು 5 ಲಕ್ಷಕ್ಕೆ ಫೈನಲ್ ಕೊಡ್ತೀವಿ ಸರ್. 5.5 ಲಕ್ಷ ಹೇಳ್ತಿದ್ದೀರಾ? 5 ಲಕ್ಷ ಫೈನಲ್ ಮಾಡ್ಕೊಡ್ತಾರಂತೆ. ಗಾಡಿ ಕೂಡ ನೀವೇ ನೋಡಿದ್ರೆ ಎಷ್ಟು ಕ್ಲಾಸಿಕ್ ಆಗಿದೆ ಅಂತ. ಬನ್ನಿ ಕೂತ್ ಮಾತಾಡಿ. ಅವ್ರ ಕಡೆಯಿಂದನೇ ಲೋನ್ ಕೂಡ ಆಗುತ್ತೆ. ಅವರೇ ಲೋನ್ ಮಾಡಿಸ್ಕೊಡ್ತಾರೆ. ಒಂದು ಉತ್ತಮ ಬೆಲೆಯಲ್ಲಿ ಒಂದು ಕಾರ್, ಒಳ್ಳೆ ರೀತಿ ಕಾರ್ ತಗೊಂಡೋಗಿ. ಸರ್ ನೆಕ್ಸ್ಟ್ ಇದೆ ಸರ್ ಇದು ಗಾಡಿ. ಇದು ಹೋಂಡಾ i20 ಎಲಿಟ್ ಸರ್ ಇದು. ಓಕೆ, 17 ಮಾಡಲು. ಸಿಂಗಲ್ ಓನರ್ ಸರ್ ಇದು. ಸಿಂಗಲ್ ಓನರ್. 90,000 ಓಡಿದೆ. ಶೋರೂಮ್ ಮೇಂಟೈನ್ ಸರ್ ಇದು. ಎಷ್ಟು ಚೆನ್ನಾಗಿದೆ ಅಂದ್ರೆ 90,000 ಓಡಿದೆ ಸರ್. 90,000 ಅಷ್ಟೇ ಶೋರೂಮ್ ಮೇಂಟೈನ್. ಓಕೆ, i20 ಎಲಿಟ್ ಸ್ಪೋರ್ಟ್ಸ್ ವೇರಿಯಂಟ್ ಸರ್ ಇದು. ಹೌದಾ ಸರ್? ಇದ್ರಲ್ಲಾದ್ರೆ ಏನೇನ್ ಫೀಚರ್ ಬರುತ್ತೆ ಸರ್? ಪವರ್ ಸ್ಟೇರಿಂಗ್, AC, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಸರ್. ತುಂಬಾ ಚೆನ್ನಾಗಿದೆ ಗಾಡಿ. ತೋರಿಸಿ. ಇದು ಕೂಡ ನೀವು ಗಾಡಿ ಚೆಕ್ ಮಾಡಬಹುದು. ಅವ್ರು ಹೇಳ್ದಂಗೆ ಟಾಪ್ ಎಂಡ್ ಮಾಡಲ್ ಅಂತೆ ಇದು. ಸರ್ ಹಂಗೆ ಒಂದ್ಸಲ ಅಪ್ಡೇಟ್ ಕೊಡಿ ಸರ್ ಫೀಚರ್ ಬಗ್ಗೆ. ಪವರ್ ಸ್ಟೇರಿಂಗು, AC, 4 ವಿಂಡೋಸ್ ಬರುತ್ತೆ,
2 ಏರ್ ಬ್ಯಾಗ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಫೋಲ್ಡ್ ಬರುತ್ತೆ, ಡಿಫೋಗರ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ. ಅವ್ರು ಹೇಳ್ದಂಗೆ ಕಂಪ್ನಿಲಿ ಏನ್ ಫಿಟೆಡ್ ಇತ್ತು ಸೇಮ್ ಹಾಗೆ ಇದೆ. ಸೀಟ್ ಕೂಡ ನೋಡ್ಬೋದು ನೀವು, ಲೆದರ್ ಸೀಟು. ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಇದ್ರ ಕಲರ್ ಕೂಡ ಫ್ಯಾಮಿಲಿಲಿ ತುಂಬಾ ಇಷ್ಟಪಡೋಂಥದ್ದು, ಗ್ರೇ ಕಲರ್. ಗಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಫ್ಯಾಮಿಲಿ ವೆಹಿಕಲ್ i20 ತುಂಬಾ ಜನ ಇಷ್ಟಪಡ್ತಾರೆ. ವಿತ್ ನಿಮ್ಗೆ ಟೈರ್ ಕೂಡ ನೋಡ್ಬೋದು, ಎಲ್ಲ ಕಂಪನಿ ಟೈರ್ಗಳೇ. ನಿಮ್ಗೆ 60-70% ಟೈರ್ ಕೂಡ ಇದೆ. ಇದ್ರ ಬಗ್ಗೆನೂ ಅವ್ರ ಹತ್ರ ಪ್ರೈಸ್ ತಿಳ್ಕೊಳ್ಳೋಣ. ಸರ್ ಏನ್ ಪ್ರೈಸ್ ಹೇಳ್ತಿದ್ದೀರಾ ಸರ್ ಇದು? ಸರ್ ಇದು 6 ಲಕ್ಷ ಹೇಳ್ತಾ ಇದೀವಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 5.5 ಲಕ್ಷ ಕೊಡ್ತೀವಿ ಸರ್ ಫೈನಲ್. ಸರ್ 6 ಲಕ್ಷ ಹೇಳ್ತಿದ್ರೆ 5.5 ಕೊಟ್ಬಿಡ್ತೀರಾ? ಫೈನಲ್ ಕೊಡ್ತೀವಿ ಸರ್. ಒಳ್ಳೆ ಉತ್ತಮ ಗಾಡಿ ಅಂತ 17 ಮಾಡಲ್ ಸರ್ ಇದು. 17 ಮಾಡಲ್ ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್ ಸರ್ ಇದು. ಗಾಡಿ ತುಂಬಾ ಚೆನ್ನಾಗಿದೆ. 5.5 ಲಕ್ಷ ಫೈನಲ್ ಆಗುತ್ತೆ ಸರ್. 5.5 ಲಕ್ಷ ರೂಪಾಯಿಗೆ ಫೈನಲ್ ಕೊಟ್ಬಿಡ್ತೀರಾ? ಹೌದು ಸರ್. ಲೋನು ಕೂಡ ನೀವೇ ಮಾಡಿಸ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಓಕೆ. ಮತ್ತೆ ಇಲ್ಲೊಂದು ಟಾಟಾ ನ್ಯಾನೋ ಕೂಡ ನೋಡ್ಬೋದು. ಸಿಟಿ ಒಳಗಡೆ ಆರಾಮಾಗಿ ಬೈಕ್ ತರ ಓಡಾಡೋರ್ಗೆ, ಕಲಿಯೋರ್ಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ತಾ, ಕೆಲವರು ಕಲಿಯಕ್ಕೆ ಒಂದು ಸಿಂಪಲ್ ಆಗಿ ತಗೊಂಡು ಆಮೇಲೆ ಒಂದು ಲಕ್ಸುರಿ ವೆಹಿಕಲ್ ತಗೊಳ್ಳೋಣ ಅಂತಾನೆ ಇರ್ತಾರೆ. ಇವ್ರ ಶೋರೂಮ್ ಅಲ್ಲಿ ಒಂದು ನ್ಯಾನೋ ಕೂಡ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ. K41 ಎಲ್ಲಿ ಸರ್ ಪಾಸಿಂಗ್ ಇದು? ಬ್ಯಾಂಗ್ಳೂರದ್ದೇನಾ? ಓಕೆ ಸರ್, ಯಾವ ಮಾಡಲ್ ಸರ್ ಇದು? 2012 ಮಾಡಲು ಸಿಂಗಲ್ ಓನರ್ ಸರ್, LX ಇದು. ಓಕೆ. ಎಷ್ಟು ರನ್ ಆಗಿದೆ ಸರ್ ಇದು? ಇದು ನಿಮಗೆ 72,000 ಓಡಿದೆ ಸರ್. 72. ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಸರ್, ಏನ್ ಪ್ರೈಸ್ ಹೇಳ್ತಿದ್ದೀರಾ ಇದು? ಸರ್ ಇದು 1 ಲಾಕ್ ಹೇಳ್ತಾ ಇದೀವಿ. 190,000 ಫೈನಲ್ ಕೊಡ್ತೀನಿ ಸರ್. 1 ಲಕ್ಷ ಹೇಳ್ತಿದ್ದೀರಾ, 90,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀರಾ? ಇನ್ಯಾಕ್ ತಡ ಮಾಡ್ತೀರಾ? ಒಂದು ಬೈಕ್ ಬೆಲೆಯಲ್ಲಿ ನಿಮ್ಗೆ ಒಂದು ಟಾಟಾ ನ್ಯಾನೋ ಸಿಗ್ತಾ ಇದೆ. ಮಳೆ ಆಗ್ಲಿ ಬಿಸಿಲಾಗ್ಲಿ ಆರಾಮಾಗಿ 4 ಜನ ಕುತ್ಕೊಂಡು ಓಡಾಡ್ಬೋದು. ಗಾಡಿ ಕೂಡ ನೋಡ್ತಾ ಇರ್ಬೋದು. ನಿಮ್ಗೂ ಕೂಡ ತೋರಿಸ್ಕೊಡ್ತೀವಿ ಇಂಟರ್ವ್ಯೂ ಚೆಕ್ ಮಾಡೋದಾದ್ರೆ. ಇದರಲ್ಲೂ ಕೂಡ ನಿಮ್ಗೆ ಪವರ್ ಶೇರಿಂಗ್ ಬರುತ್ತೆ, 2 ಪವರ್ ವಿಂಡೋ ಬರುತ್ತೆ, AC ಇದೆ, ಸಿಸ್ಟಮ್ ಇದೆ, ಇಷ್ಟು ಇದೆ. ಗಾಡಿ ಕೂಡ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಫ್ಯಾಮಿಲಿ ಯೂಸ್ ಮಾಡ್ತಾ ಇದ್ದ ವೆಹಿಕಲ್ ತಂದು ನಿಲ್ಸಿದ್ದಾರೆ ಅಷ್ಟೇ. ತುಂಬಾನೇ ಚೆನ್ನಾಗಿದೆ. 90,000 ರೂಪಾಯಿ ಅಷ್ಟೇ ಹೇಳಿರೋಂಥದ್ದು, ಒಂದು ಬೈಕ್ ಬೆಲೆ ಅಷ್ಟೇ. ಇನ್ಯಾಕೆ ತಡ ಮಾಡ್ತೀರಾ? ಇವ್ರ ಶೋರೂಮ್ ವಿಸಿಟ್ ಮಾಡಿ, ಇವ್ರ ಹತ್ರ ಕೂತ್ ಮಾತಾಡಿ ಆರಾಮಾಗಿ ಗಾಡಿ ತಗೊಂಡು ಹೋಗಿ. ಮಾರುತಿ ಸ್ವಿಫ್ಟ್ ನೋಡ್ತಾ ಇರ್ಬೋದು. K01 ಬ್ಯಾಂಗ್ಳೂರ್ ವೆಹಿಕಲ್. ಈ ವೆಹಿಕಲ್ ಮಾರುತಿ ಸ್ವಿಫ್ಟ್ ಅಲ್ಲಿ ತುಂಬಾ ಜನ ಸ್ವಿಫ್ಟ್ ಗಾಡಿ ಒಳ್ಳೆ ಲೈಕ್ ಮಾಡೋರು, ತುಂಬಾ ಇಷ್ಟಪಡ್ತಾ ಇರ್ತಾರೆ. ರೋಡ್ ಗ್ರಿಪ್ಗೆ ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಅವ್ರ ಹತ್ರ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್ ಯಾವ ಮಾಡಲ್ ಸರ್ ಇದು? 2014 ಮಾಡಲು ಸೆಕೆಂಡ್ ಓನರ್ ಸರ್ ಇದು. 2014 ಸೆಕೆಂಡ್ ಓನರ್. ಎಷ್ಟು ಚೆನ್ನಾಗಿದೆ ಸರ್ ಇದು? 85,000 ರನ್ ಆಗಿದೆ ಸರ್. 85. ಇದು ಕೂಡ ಶೋರೂಮ್ ಮಿಸ್ತ್ರಿ ಸಿಗುತ್ತಾ? ಸಿಗುತ್ತೆ ಸರ್. ಇದು ಕೂಡ ಸರ್ ಏನೇನು ಫೀಚರ್ ಬರುತ್ತೆ ಇದ್ರಲ್ಲಾದ್ರೆ? ಪವರ್ ಶೇರಿಂಗ್, AC, 4 ವಿಂಡೋಸ್, ಏರ್ ಬ್ಯಾಗು, ಶಿಫ್ಟ್ VDI ಸರ್ ಇದು. VDI ಏನ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದ್ರಲ್ಲಿ? ಇದೆಲ್ಲ 18-20 ಬರುತ್ತೆ ಸರ್ ಇದು. 18-20. ಗಾಡಿ ಕೂಡ ನೋಡ್ತಾ ಇರ್ಬೋದು. ಇದು ಕೂಡ ನಿಮ್ಗೆ ಪವರ್ ಶೇರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ ಇದೆ, ಕಂಪ್ನಿ ಸಿಸ್ಟಮ್ ಇದೆ, AC ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ. ಗಾಡಿ ಅಲ್ಟಿ ಇದೆ ಅಂತಾನೆ ಹೇಳ್ಬೋದು. ಕಲರ್ ಕೂಡ ತುಂಬಾ ಚೆನ್ನಾಗಿದೆ, ಗ್ರೇ ಕಲರ್. ಫ್ಯಾಮಿಲಿ ಅವರು ತುಂಬಾ ಇಷ್ಟಪಡೋಂತ ಕಲರ್ ಇದು. ಇದು ಕೂಡ 4 ಟೈರ್ ವಿತ್ ಮ್ಯಾಗ್ ವೀಲ್ ಇದೆ. ನೀವು ಕೂಡ ನೋಡ್ತಾ ಇರ್ಬೋದು ಮ್ಯಾಗ್ ವೀಲ್ ಹೇಗಿದೆ ಅಂತ. ತುಂಬಾ ಲಕ್ಸುರಿ ಆಗಿದೆ ಅಂತ ಹೇಳ್ಬೋದು. ಟೈರ್ ಎಲ್ಲ ನಿಮ್ಗೆ 80-90% ಟೈರ್ ಇದೆ. ಇದು ಕೂಡ ಒಂದು ಬಂಪರ್ ಪ್ರೈಸ್ ಕೇಳ್ಕೊಳ್ಳೋಣ ಅವ್ರ ಹತ್ರನೇ. ನೀವು ಕೂಡ ನೋಡ್ತಾ ಇರ್ಬೋದು ಈ ಗ್ರಿಲ್ ಹೇಗಿದೆ ಅಂತ. ಒಳ್ಳೆ ಲಕ್ಸುರಿ ವೆಹಿಕಲ್ಗೆ ಹೇಗಿದೆ ನೋಡಿ ಅದೇ ತರ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಗ್ರೇ ಕಲರ್. ಗಾಡಿ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ಏನ್ ಪ್ರೈಸ್ ಹೇಳ್ತಿದ್ದೀರಾ ಇದು? ಸರ್ 475 ಹೇಳ್ತಾ ಇದೀವಿ. ನಿಮ್ ಚಾನಲ್ ಕಡೆ ಬಂದ್ರೆ 4.5 ಲಕ್ಷ ಕೊಡ್ತೀವಿ ಸರ್. 475 ಹೇಳ್ತಿದ್ದೀರಾ? ಹೌದು ಸರ್. 4,50,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ. ಇದು ಕೂಡ ನಿಮ್ಗೆ 14 ಮಾಡಲು ಸರ್, ಸೆಕೆಂಡ್ ಓನರ್. 14 ಮಾಡಲ್ ಸೆಕೆಂಡ್ ಓನರ್. ಇದು ಲೋನ್ ಆಗುತ್ತೆ. VDI ಮೈಲೇಜ್ ಕೂಡ ಹೇಳಿದ್ದಾರೆ, 18 ಮೈಲೇಜ್ ಕೊಡುತ್ತೆ ಅಂತ. ಗಾಡಿ ತುಂಬಾ ಚೆನ್ನಾಗಿದೆ, ಕ್ಲಾಸಿಕ್ ಆಗಿದೆ. ಕಲರ್ ಕೂಡ ತುಂಬಾ ಫ್ಯಾಮಿಲಿ ಇಷ್ಟಪಡೋಂತ ವೆಹಿಕಲ್ ಇದು. ಒಂದು ಇವ್ರ ಶೋರೂಮ್ ಅಲ್ಲಿ i20 ನೋಡ್ತಾ ಇರ್ಬೋದು. ರೆಡ್ ಕಲರ್ ಅಂತಾನೆ ಹೇಳ್ಬೋದು. ಇದು ಮೆರೂನು. ನಿಮ್ಗೆ ಗ್ರೇ ಬೇಕಾ? ಗ್ರೇ ಕೊಡ್ತಾರೆ. ಮೆರೂನ್ ಬೇಕಾ? ಮೆರೂನ್ ಕೂಡ ಕೊಡ್ತಾರೆ. ಸರ್ ಯಾವ ಮಾಡಲ್ ಸರ್ ಇದು? 2018 ಮಾಡಲು ಸರ್. i20 ಆಕ್ಟಿವ್ ಇದು. ಟಾಪ್ ಎಂಡ್ ಮಾಡಲು. ಟಾಪ್ ಎಂಡ್ ಬಟನ್ ಬರುತ್ತೆ ಇದರಲ್ಲಿ. ಓಕೆ. ಬೇರೆ 34,000 ಓಡಿದೆ ಸರ್. ಅಷ್ಟೇನಾ? ಸೆಕೆಂಡ್ ಓನರ್. ತುಂಬಾ ಕ್ಲಾಸ್ ಆಗಿದೆ ಗಾಡಿ. ಗಾಡಿ ಕೂಡ ಅವರೇ ಹೇಳ್ದಂಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ಅವರೇ ತಿಳಿಸ್ಕೊಡ್ತಾರೆ. ಸರ್ ಏನೇನ್ ಫೀಚರ್ ಬರುತ್ತೆ ಸರ್ ಇದ್ರಲ್ಲಿ? ಸರ್ ಟಾಪ್ ಎಂಡ್ ಇದು. ಎಲ್ಲಾ ಫೀಚರ್ ಬರುತ್ತೆ ಸರ್ ಇದ್ರಲ್ಲಿ. ಪುಷ್ ಬಟನ್ ಅಲ್ವಾ, ನಿಮ್ಗೆಲ್ಲ ಬಂದ್ಬಿಡುತ್ತೆ ಕಂಪ್ನಿಯಲ್ಲಿ ಎಲ್ಲ. ನಿಮ್ಗೆ ಏರ್ ಬ್ಯಾಗ್ಸು, ಅಲೆ ವೀಲ್ಸು, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಮಿರರ್ ಆಟೋ ಫೋಲ್ಡ್ ಇದೆ. ಶೋರೂಮ್ ಅಲ್ಲಿ ಏನ್ ಬಂತು ಹಾಗೆ ಇದೆ. ಹೌದೌದು ಸರ್. ಗಾಡಿ ಕೂಡ ನೋಡ್ತಾ ಇರ್ಬೋದು ಎಷ್ಟು ಅಲ್ಟಿ ಆಗಿ ಕಾಣ್ತಾ ಇದೆ ಅಂತ. ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಶೋರೂಮ್ ಅಲ್ಲಿ ಹೇಗ್ ಬಂತು ಗಾಡಿ ಹಂಗೆ ತಂದು ನಿಲ್ಸಿದ್ದಾರೆ. ಚೆನ್ನಾಗಿ ಕಾಣ್ತಾ ಇದೆ ಗಾಡಿ ಕೂಡ. ಇದು ಕೂಡ ನಿಮ್ಗೆ ಮ್ಯಾಗ್ ಬಿಲ್ ಚೆಕ್ ಮಾಡೋದಾದ್ರೆ ನೋಡ್ಬೋದು. 4 ವಿತ್ತು ಮ್ಯಾಗ್ ಬಿಲ್ ಸಿಗುತ್ತೆ. ಟೈರ್ ಕೂಡ 80% ಇಂದ 90% ತನಕ ಟೈರ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು.
ನೀವೇ ನೋಡಿದ್ರಿ ಒಂದು ಉತ್ತಮ ಪ್ರೈಸ್ ಅವ್ರ ಹತ್ರ ತಿಳ್ಸ್ಕೊಳ್ಳೋಣ. ಸರ್ ಏನ್ ಪ್ರೈಸ್ ಸರ್ ಇದು? 4 ಲಕ್ಷ ಹೇಳ್ತಾ ಇದೀವಿ. ಹಾ. ಒಂದು 570 ಫೈನಲ್ ಮಾಡ್ಕೊಳೋಣ ಸರ್. 18 ಮಾಡ್ಲಿದ್ದು 18. ತುಂಬಾ ಚೆನ್ನಾಗಿದೆ ಗಾಡಿ. ಬೇರೆ 34,000 ಓಡಿದೆ ಸರ್. ಶೋರೂಮ್ ಮೇಂಟೈನ್ ಇದು. ಏನ್ ಪ್ರೈಸ್ ಅಂತ ಹೇಳಿದ್ರಿ? 6 ಲಕ್ಷ ಹೇಳ್ತಾ ಇದೀವಿ. 575 ಗೆ ಫೈನಲ್ ಮಾಡೋಣ ಸರ್. 5,75,000 ರೂಪಾಯಿಗೆ ಟಾಪ್ ಎಂಡ್ ಮಾಡಲು i20 ಸಿಗ್ತಾ ಇದೆ. ಗಾಡಿ ಕೂಡ ಅಷ್ಟೇ ಲಕ್ಸುರಿ ಆಗಿದೆ ಅಂತ ಹೇಳ್ಬೋದು. ಶೋರೂಮ್ ಅಲ್ಲಿ ಬಂತು ಹಾಗೆ ತಂದು ನಿಲ್ಸಿದ್ದಾರೆ. ಸಖತ್ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ಬಂಪರ್ ಬೆಲೆ ಹೇಳಿದ್ದಾರೆ. ಬಂದ್ ಕೂತ್ ಮಾತಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಇಲ್ಲೊಂದು ಮಹೇಂದ್ರ ಇದ್ರಲ್ಲಿ ಕಂಪನಿಯಲ್ಲಿ ಬಲೇರೋ ನೋಡ್ತಾ ಇರ್ಬೋದು. ಇದು ಬಂದು ಫ್ಯಾಮಿಲಿಗೂ ವರ್ತ್, ಮತ್ತೆ ಯಾರಾದ್ರೂ ತೋಟ ಇಲಾಖೆ ಮಾಡ್ಕೊಂಡಿರೋರ್ಗೆ ಅವ್ರಿಗೂ ವರ್ತ್ ಅಂತಾನೆ ಹೇಳ್ತಾ, ಗಾಡಿ ಕೂಡ ನಿಮ್ಗೆ ಇದು ಕೂಡ ಎಷ್ಟು ಸೀಟರ್ ಸರ್ ಇದು? 8 ಸೀಟರ್ ಸರ್. 8 ಸೀಟರ್ ವೆಹಿಕಲ್ ಅಂತೆ. ಫ್ಯಾಮಿಲಿಗೂ ಯೂಸ್ ಆಗುತ್ತೆ, ಒಂದು ಕಂಪನಿಗೂ ಯೂಸ್ ಆಗುತ್ತೆ, ತೋಟ ಇಲಾಖೆ ಮಾಡ್ಕೊಂಡಿರೋರ್ಗು ಅದು ಕೂಡ ತುಂಬಾ ಯೂಸ್ ಆಗುತ್ತೆ. ಬಲೇನೋ ಅಂತಿದ್ದು ಇದು ಬೊಲೆರೋ ZLX ಅಲ್ಲಿ ಇದು. ZLX ಸರ್ ಡೀಟೇಲ್ಸ್ ತಿಳ್ಕೊಳ್ಳಿ ಸರ್. ಇದು ಬೊಲೆರೋ ZLX 18 ಮಾಡಲ್ ಸರ್. ಇದು 18 ಮಾಡಲ್. ಸೆಕೆಂಡ್ ಓನರ್ 90,000 ಓಡಿದೆ. ಎಲ್ಲ ಶೋರೂಮ್ ಮೇಂಟೈನ್ ಸರ್. ಇದು ಕೂಡ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಖಂಡಿತ ಸರ್. ಗಾಡಿ ಕೂಡ ನೀವು ನೋಡ್ತಾ ಇರ್ಬೋದು. ಶೋರೂಮ್ ಅಲ್ಲಿ ಬಂತು ಒರಿಜಿನಾಲಿಟಿ ಪೇಂಟ್ ಹಾಗೆ ಕೂಡ ಇದೆ. K53 ಬ್ಯಾಂಗ್ಳೂರ್ ವೆಹಿಕಲ್. ಇದು ಕೂಡ ನೀವು ನೋಡ್ದಂಗೆ ಟೈರ್ ನೋಡ್ಬೋದು. 90 ಇಂದ 100% ವರೆಗೂ 4 ಅಪೋಲೋ ಟೈರ್ಗಳಿದೆ. ಗಾಡಿ ಕೂಡ ಚೆಕ್ ಮಾಡೋದಾದ್ರೆ ಇಂಟೀರಿಯರ್ ಬಂದು ನೋಡ್ಬೋದು ಎಷ್ಟು ಕ್ಲಾಸಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದ್ರೆ ನಿಮ್ಗೆ ಕೂಡ ತೋರಿಸ್ಕೊಡ್ತೀವಿ. ಇದು ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ, ಕಂಪ್ನಿ ಸಿಸ್ಟಮ್ ಕೂಡ ಬರುತ್ತೆ. ಬ್ಯಾಕ್ ಸೈಡ್ ಕೂಡ ನೋಡೋದಾದ್ರೆ ಎಷ್ಟು ಕಂಫರ್ಟಬಲ್ ಆಗಿ ಫ್ಯಾಮಿಲಿಗೆ ಉತ್ತಮ ಕಾರ್ ಅಂತಾನೆ ತಿಳಿಸ್ಕೊಡ್ತಾ ಇದ್ರ ಬಗ್ಗೆ ಅವ್ರ ಹತ್ರ ಒಂದು ಉತ್ತಮ ಪ್ರೈಸ್ ತಿಳ್ಕೊಳ್ಳೋಣ. ಸರ್ ಏನ್ ಪ್ರೈಸ್ ಮಾಡ್ತಿದ್ದೀರಾ ಸರ್ ಇದು? ಸರ್ 7.5 ಲಕ್ಷ ಹೇಳ್ತಾ ಇದೀವಿ. 7.25 ಲಕ್ಷಕ್ಕೆ ಫೈನಲ್ ಕೊಡ್ತೀವಿ ಸರ್. 7,25,000 ರೂಪಾಯಿಗೆ ಫೈನಲ್. ಹೌದು. ಲೋನ್ ಕೂಡ ನೀವೇ ಮಾಡಿಸ್ಕೊಡ್ತೀರಾ? ಅಲ್ಲಿ ಮಾಡೋಣ ಸರ್. ಓಕೆ ಸರ್. ಮತ್ತೆ ಇಲ್ಲಿ ಸುಜುಕಿ ಆಲ್ಟೋ ನೋಡ್ತಾ ಇರ್ಬೋದು. ಇದು ಮೈಲೇಜ್ಗೆ ವರ್ತ್ ಅಂತಾನೆ ಹೇಳ್ತಾ ಸಣ್ಣ ಫ್ಯಾಮಿಲಿ ಇರೋರ್ಗೆ ತುಂಬಾ ಇಷ್ಟಪಡೋಂತ ವೆಹಿಕಲ್ ಇದು. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್ ಏನ್ ಸರ್ ಡೀಟೇಲ್ಸ್ ಇದ್ರ ಬಗ್ಗೆ? 2013 ಸೆಕೆಂಡ್ ಓನರ್ LXi ಸರ್. ಇದು ಬೇರೆ 54,000 ಓಡಿದೆ. ಶೋರೂಮ್ ಮೇಂಟೈನ್ ಇದು ಕೂಡ ಚೆನ್ನಾಗಿದೆ ಸಿಗುತ್ತೆ. 100% ಸರ್. ಓಕೆ ಸರ್. ಇದ್ರಲ್ಲಿ ಬಂದ್ರೆ ಏನೇನ್ ಫೀಚರ್ ಬರುತ್ತೆ? ಪವರ್ ಶೇರಿಂಗ್, AC, 2 ಪವರ್ ವಿಂಡೋ ಬರುತ್ತೆ ಸರ್. ಹೌದಾ ಸರ್? ಏನ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಇದು 20-22 ಬರುತ್ತೆ ಸರ್. ಇದು ಓಕೆ. ಮಾರುತಿ ಇದ್ರಲ್ಲಿ ಹೇಳಂಗೆ ಇಲ್ಲ, ಒಳ್ಳೆ ಮೈಲೇಜ್. ಪ್ರತಿಯೊಂದು ವೆಹಿಕಲ್ ಒಳ್ಳೆ ಮೈಲೇಜ್ ಕೊಡುತ್ತೆ. ಅದರಲ್ಲೂ ಈ ಆಲ್ಟೋ ಬಂದು ಒಳ್ಳೆ ಮೈಲೇಜ್ ಅಂತಾನೆ ಹೇಳ್ಬೋದು. ಇದು ಕೂಡ ನೀವು ಅವ್ರು ಹೇಳ್ದಂಗೆ ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಕಂಪ್ನಿ ಸಿಸ್ಟಮ್ ಕೂಡ ಬರುತ್ತೆ. ಶೋರೂಮ್ದು ಹೇಗ್ ಬಂತು ಕಾರ್ ಹಾಗೆ ಇದೆ. ಸೀಟ್ ಕೂಡ ನೋಡಿದ್ರೆ ಲೆದರ್ ಸೀಟ್ ಹಾಗೆ ಇದೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ. ಎಲ್ಲೂ ಕೂಡ ನಿಮ್ಗೆ ಒಂದು ಡೆಂಟ್ ಆಗಲಿ ಏದಿಲ್ಲ. ಶೋರೂಮ್ ಅಲ್ಲಿ ಒರಿಜಿನಾಲಿಟಿ ಹೇಗ್ ಬಂತು ಹಾಗೆ ತಂದು ನಿಲ್ಸಿರೋಂಥದ್ದು ವೆಹಿಕಲ್ ಇದು. ಟೈರ್ ಕೂಡ ನೋಡೋದಾದ್ರೆ ನಿಮ್ಗೆ ಒಂದು 60 ಇಂದ 70% ಟೈರ್ ಕೂಡ ಇದೆ. ಸರ್ ಏನ್ ಪ್ರೈಸ್ ಸರ್ ಇದು? ಸರ್ ಇದು 275 ಹೇಳ್ತಾ ಇದೀವಿ. ಒಂದು 240ಗೆ ಫೈನಲ್ ಮಾಡೋಣ ಸರ್. ಇದು 275 ಹೇಳ್ತಿದ್ದೀರಾ? 240 ಫೈನಲ್ ಮಾಡ್ಕೊಡ್ತೀರಾ? ಇದು ಕೂಡ ಲೋನ್ ಆಗುತ್ತೆ? ನಿಮ್ ಕಡೆಯಿಂದ ಲೋನ್ ಕೂಡ ಮಾಡಿಸ್ಕೊಡ್ತೀರಾ? ಅವರು ಕೂಡ ಹೇಳ್ದಂಗೆ 275 ಹೇಳಿದ್ದಾರೆ. ಲೋನು ಕೂಡ ಮಾಡಿಸ್ಕೊಡ್ತಾರೆ. 240ಗೆ ಫೈನಲ್ ಕೊಡೋಣ ಸರ್. 240ಗೆ ಫೈನಲ್ ಮಾಡ್ಕೊಡ್ತಾರೆ. ಅವ್ರ ಕಡೆಯಿಂದ ಲೋನ್ ಕೂಡ ಮಾಡಿಸ್ಕೊಡ್ತಾರೆ. ಗಾಡಿ ಅಷ್ಟೇ ಅದ್ದೂರಿಯಾಗಿದೆ ಅಂತ ಹೇಳ್ಬೋದು. ನೀವು ಕೂಡ ನೋಡಿದ್ರೆ ಆಲ್ಟೋ ತುಂಬಾ ಜನ ಫ್ಯಾಮಿಲಿಯಲ್ಲಿ ಇಷ್ಟಪಡ್ತಿದ್ದೀರಾ. ಮೈಲೇಜ್ಗೆ ಒಳ್ಳೆ ವರ್ತ್ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ ಗಾಡಿ. ಊರಿಂದ ಊರಿಗೆ ಹೋಗೋರಿಗೆ ಮೈಲೇಜ್. ಇಲ್ಲೊಂದು ಸುಜುಕಿ ರಿಡ್ಸ್ ನೋಡ್ತಾ ಇರ್ಬೋದು. ಈ ಗಾಡಿಗೆ ಒಂದ್ ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ ಗನ್ ಅಂತಾನೆ ಹೇಳ್ಬೋದು. ಈ ಗಾಡಿಲಿ ಅಷ್ಟೇ ಪವರ್ ಇರುತ್ತೆ. ಈ ವೆಹಿಕಲ್ ಬಂದು ಸಿಲ್ವರ್ ಕಲರ್, ತುಂಬಾ ಜನ ಇಷ್ಟಪಡೋಂತ ವೆಹಿಕಲ್ ಇದು. ಸರ್ ಯಾವ ಮಾಡಲ್ ಸರ್ ಇದು? 2010 ಮಾಡಲ್ ಸರ್. ಇದು 2010 VXi ಸೆಕೆಂಡ್ ಓನರ್. ಓಕೆ. ಎಷ್ಟು ಚೆನ್ನಾಗಿದೆ ಸರ್ ಇದು? 71,000 ಓಡಿದೆ ಸರ್. ಇದು ಓಕೆ. ತುಂಬಾ ಚೆನ್ನಾಗಿದೆ ಗಾಡಿ. ಗಾಡಿ ಕೂಡ ನೋಡಬಹುದು. ನೀವು ನೋಡೋದಾದ್ರೆ ಇದು ಬ್ಯಾಂಗ್ಳೂರ್ ವೆಹಿಕಲ್ K05. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ ನಿಮಗೆ. ಟೈರ್ ಕೂಡ ಚೆಕ್ ಮಾಡೋದಾದ್ರೆ ನಿಮ್ಗೆ ಒಂದು 70 ಇಂದ 80% ಟೈರ್ ಇದೆ. 4 ಕೂಡ. ಇದು ಕೂಡ ಇಂಟೀರಿಯರ್ ಬಗ್ಗೆ ಫ್ಯೂಚರ್ ಏನ್ ಸರ್ ಇದ್ರಲ್ಲಿ ಬರುತ್ತೆ? ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್. ಏರ್ ಬ್ಯಾಗ್ ಬರುತ್ತೆ ಸರ್ ಇದು? ಇಲ್ಲ ಬರಲ್ಲ ಸರ್. ಏರ್ ಬ್ಯಾಗ್ ಬರಲ್ಲ. ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕ್, ಕಂಪನಿ ಸಿಸ್ಟಮ್, ಲೆದರ್ ಸೀಟ್ ಆಗಿದೆ. ಹಿಂದ್ಗಡೆ ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಈ ವೆಹಿಕಲ್ ಕೂತ್ಕೊಳ್ಳೋಕ್ಕಾಗಲಿ ಯಾವುದೇ ರೀತಿ ಮಂಡಿ ನೋವು ಆ ಥರ ಎಲ್ಲ ಪೇನ್ ಬರಲ್ಲ. ತುಂಬಾ ಕಂಫರ್ಟಬಲ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಗಾಡಿ ಕೂಡ ನನ್ನ ಹತ್ರ ಒಂದು ಇತ್ತು ಸೇಮ್ ವೆಹಿಕಲ್. ತುಂಬಾ ಇಷ್ಟಪಟ್ಟು ತಗೊಂಡಂತಿದ್ದು. ಸರ್ ಏನ್ ಪ್ರೈಸ್ ಹೇಳ್ತಿದ್ದೀರಾ ಸರ್ ಇದು? ಸರ್ 280 ಹೇಳ್ತಾ ಇದೀವಿ. 250 ಫೈನಲ್ ಮಾಡೋಣ ಸರ್. 285 ಹೇಳ್ತಿದ್ದಾರೆ. 2,50,000 ರೂಪಾಯಿಗೆ ಫೈನಲ್ ಮಾಡಿ ಕೊಡ್ತಾರೆ. ಗಾಡಿ ಕೂಡ ಅಷ್ಟೇ ಮೇಂಟೈನ್ಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತೊಂದು ಟಾಟಾ ನ್ಯಾನೋ ನೋಡ್ತಾ ಇರ್ಬೋದು. ಅವಾಗಲೇ ಹೇಳ್ದಂಗೆ ಗಾಡಿ ಕಲಿಯೋರ್ಗೆ ಮತ್ತೆ ಲೇಡೀಸ್ಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾ ಬೈಕ್ ತಗೊಂಡು ಹೋದಂಗೆನೆ ಫೀಲ್ ಆಗುತ್ತೆ ಈ ವೆಹಿಕಲ್ ಅನ್ನು.
ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. ಸರ್ ಯಾವ ಮಾಡಲ್ ಸರ್ ಇದು? 2012 ಮಾಡಲು ಸಿಂಗಲ್ ಓನರ್ ಸರ್ ಇದು. ಸಿಂಗಲ್ ಓನರ್. ಹಾ ಸರ್. ಎಷ್ಟು ಓಡಿದೆ ಸರ್ ಗಾಡಿ? 1 ಲಕ್ಷ ಓಡಿದೆ ಸರ್. 1 ಲಕ್ಷ. ಹೌದು ಸರ್. ಸರ್ ಈಗ 2012 ಅಂತ ಹೇಳಿದ್ರೆ ಯಾವ ಸ್ವಲ್ಪ ದುಡ್ಡುಗಳು ಕಮ್ಮಿ ಇರುತ್ತೆ. 2012 ಸ್ವಲ್ಪ ಲೋನ್ ಮಾಡಿಸ್ಕೊಡಿ ನಿಮ್ ಕಡೆಯಿಂದ. ಇಲ್ಲ ಸರ್, ಲೋನ್ ಆಗೋದೇ ಇಲ್ವಾ? ಇಲ್ಲ ಸರ್, ಲೋನ್ 12 ಗೆಲ್ಲ ಕೊಡಲ್ಲ. ಓಕೆ. ಏನ್ 1 ಲಕ್ಷ ವೆಹಿಕಲ್ ಸರ್, 2 ವೀಲರ್. ಓಕೆ. ದುಡ್ಡು ಗಾಡಿ ಕೂಡ ನೋಡಬಹುದು ನೀವು. ಟೈರ್ 4 ಟೈರ್ ಕೂಡ ನಿಮ್ಗೆ ಒಂದು 80% ಟೈರ್ ಇದೆ. ಗಾಡಿ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಕೂಡ ನೀವು ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ಅವಾಗಲೇ ಹೇಳ್ದಂಗೆ ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಕಂಪ್ನಿ ಸಿಸ್ಟಮ್ ಬರುತ್ತೆ. 4 ಸೀಟ್ಗಳು ನೋಡ್ಬೋದು ನೀವು. ಲೆದರ್ ಸೀಟ್ ಇದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. K04 ಬ್ಯಾಂಗ್ಳೂರ್ ವೆಹಿಕಲ್. ಪ್ರೈಸ್ ತಿಳ್ಕೊಳ್ಳೋಣ ಅವ್ರ ಹತ್ರನೇ. ಸರ್ ಒಂದು ಬಂಪರ್ ಪ್ರೈಸ್ ತಿಳಿಸಿ ಸರ್ ನಮ್ಮ ವ್ಯೂವರ್ಸ್ಗೆ. 1 ಲಕ್ಷ ಹೇಳ್ತಾ ಇದೀವಿ, 90,000 ಬಂದ್ರೆ ಕೊಡ್ತೀವಿ ಸರ್. ಇದು ಕೂಡ 90,000 ರೂಪಾಯಿಗೆ ಫೈನಲ್ ಮಾಡಿ ಕೊಡ್ತೀರಾ? ಹೌದು ಸರ್, ಇದು ಸಿಂಗಲ್ ಓನರ್. ಓಕೆ. ಮತ್ತೊಂದು ಇಲ್ಲಿ ಸ್ಯಾಂಟ್ರೋ ನೋಡ್ತಾ ಇರ್ಬೋದು. ಸ್ಯಾಂಟ್ರೋ ಲೈಕ್ ಮಾಡೋರು ಸಿಕ್ಕಾಬಡೆ ಜನನೇ ಇರ್ತಾರೆ ಅಂತಾನೆ ಹೇಳ್ಬೋದು. ತುಂಬಾ ಒಳ್ಳೆ ವೆಹಿಕಲ್ ಅಂತ ತಿಳಿಸ್ಕೊಡ್ತಾ, ಮೈಲೇಜ್ಗೆ ಒಳ್ಳೆ ವೆಹಿಕಲ್ ಆಗಿರುತ್ತೆ. ಫ್ಯಾಮಿಲಿಗಳು ತುಂಬಾ ಇಷ್ಟಪಡೋಂಥದ್ದು. K02 ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಯಾವ ಮಾಡಲ್ ಸರ್ ಇದು? 2006 ಮಾಡಲು, ಸೆಕೆಂಡ್ ಓನರ್ ಸರ್ ಇದು. XL ಬರುತ್ತೆ, ಪವರ್ ಸ್ಟೀರಿಂಗ್, AC 2 ಪವರ್ ವಿಂಡೋ ಬರುತ್ತೆ. ತುಂಬಾ ಚೆನ್ನಾಗಿದೆ ಗಾಡಿ. ಗಾಡಿ ಕೂಡ ನೀವು ನೋಡೋದಾದ್ರೆ ತೋರಿಸ್ಕೊಡ್ತೀವಿ. ಇದು ಕೂಡ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಟೈರ್ ಕೂಡ ನೋಡೋದಾದ್ರೆ ನಿಮ್ಗೆ 60 ಇಂದ 70% ಟೈರ್ ಇದೆ. ಇದು ಕೂಡ ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ಇದರಲ್ಲೂ ಕೂಡ ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, 2 ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕ್ ಇದೆ, ಸಿಸ್ಟಮ್ ಇದೆ, AC ಇದೆ. ಬ್ಯಾಕ್ ಸೈಡ್ ಕೂಡ ನೋಡ್ಬೋದು ನೀವು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಇದ್ರ ಬಗ್ಗೆ ಅವ್ರ ಹತ್ರ ಒಂದು ಬಂಪರ್ ಪ್ರೈಸ್ ತಿಳ್ಕೊಳ್ಳೋಣ. ಸ್ಯಾಂಟ್ರೋ ಯಾರೆಲ್ಲ ಹುಡುಕ್ತಾ ಇದ್ರಿ ಅವ್ರ ಹತ್ರ ರೇಟ್ ಕೇಳ್ಕೋಣ. ಸರ್ ಏನ್ ಪ್ರೈಸ್ ಹೇಳ್ತಿದ್ದೀರಾ ಸರ್ ಇದು? ಸರ್ 1,60,000 ಹೇಳ್ತಾ ಇದೀವಿ. ಓಕೆ. 1,40,000 ಫೈನಲ್ ಕೊಡ್ತೀವಿ ಸರ್. 1,40,000 ರೂಪಾಯಿಗೆ ಸ್ಯಾಂಟ್ರೋ ಸಿಗ್ತಾ ಇದೆ. ಯಾರು ಸ್ಯಾಂಟ್ರೋ ಹುಡುಕ್ತಾ ಇದ್ರಿ ಇವ್ರ ಶೋರೂಮ್ಗೆ ಒಂದು ವಿಸಿಟ್ ಮಾಡಿ ಬಂದ್ ತಗೊಂಡೋಗಿ ಅಂತಾನೆ. 140 ಬಜಾರಲ್ಲಿ ಎಲ್ಲೂ ಯಾರು ಈ ಪ್ರೈಸ್ ಕೊಡಲ್ಲ ಸರ್. ಓಕೆ. ಗಾಡಿ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನೋವಾ ಕೂಡ ನೋಡ್ಬೋದು. K03 ಬ್ಯಾಂಗ್ಳೂರ್ ವೆಹಿಕಲ್, ಮೆರೂನ್ ಕಲರ್. ಇದು ಕೂಡ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ತಾ ತುಂಬಾ ಜನ ಸ್ವಲ್ಪ ಲಕ್ಸುರಿ ಹುಡುಕ್ತಾ ಇರ್ತಾರೆ. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. ಸರ್ ಯಾವ ಮಾಡಲ್ ಸರ್ ಇದು? ಸರ್ 2008 ಮಾಡಲ್ ಇದು. G4 ತುಂಬಾ ಚೆನ್ನಾಗಿದೆ ಗಾಡಿ. ಗಾಡಿ ತೋರಿಸಿ, ಇದು ತುಂಬಾ ಎಕ್ಸಲೆಂಟ್ ಆಗಿದೆ ಗಾಡಿ ಹತ್ರ. ಸರ್ ಇದು ಎಷ್ಟು ರನ್ ಆಗಿದೆ ಇದು? ಇದು ನಿಮಗೆ 1,70,000 ರನ್ ಆಗಿದೆ ಸರ್. 1,70,000 ರನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಗಾಡಿ ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವುದೇ ರೀತಿ ಡೆಂಟ್ ಆಗ್ಲಿ, ಸ್ಕ್ರಾಚಸ್ ಆಗ್ಲಿ ಇಲ್ಲ. ಸಣ್ಣ ಪುಟ್ಟ ಸ್ಕ್ರಾಚಸ್ ಎಲ್ಲ ವೆಹಿಕಲ್ ಅಲ್ಲಿ ಬಂದೇ ಬರುತ್ತೆ. ಟೈರ್ ಕೂಡ ನೋಡೋದಾದ್ರೆ ನಿಮ್ಗೆ 80% ಟೈರ್ ಇದೆ. ಇದು ಕೂಡ ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ಅವರೇ ತಿಳಿಸ್ಕೊಡ್ತಾರೆ. ಸರ್ ಇಂಟೀರಿಯರ್ ಅಲ್ಲಿ ಏನೇನ್ ಫೀಚರ್ ಬರುತ್ತೆ ಸರ್ ಇದು? ಸರ್ ಪವರ್ ಸ್ಟೀರಿಂಗ್, AC, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್. ರೂಫ್ AC ಎಲ್ಲ ಬರುತ್ತೆ. ಗಾಡಿ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ. ಬ್ಯಾಕ್ ಸೈಡ್ ಕೂಡ ನೋಡೋದಾದ್ರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಫ್ಯಾಮಿಲಿಗೆ ಉತ್ತಮ ವೆಹಿಕಲ್ ಅಂತಾನೆ ಹೇಳ್ತಾ ಅವ್ರ ಹತ್ರ ಇದ್ರ ಬಗ್ಗೆನೋ ಒಂದು ಪ್ರೈಸ್ ತಿಳಿಸ್ಕೊಳ್ಳೋಣ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? 4.5 ಲಕ್ಷ ಹೇಳ್ತಾ ಇದೀವಿ. 4,10,000 ಫೈನಲ್ ಕೊಡ್ತೀವಿ ಸರ್. 4.5 ಹೇಳ್ತಿದ್ದಾರೆ. 4,10,000 ರೂಪಾಯಿಗೆ ನಿಮ್ಗೆ ಒಂದು ಮೆರೂನ್ ಕಲರ್ K03 ಇನೋವಾ ಸಿಗ್ತಾ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಫ್ಯಾಮಿಲಿಗೆ ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಗಾಡಿ ಕೂಡ ನೋಡಿದ್ರಿ ಹೇಗಿತ್ತು ಅಂತ. ಇವ್ರ ಶೋರೂಮ್ ಅಲ್ಲಿ ಪ್ರತಿಯೊಂದು ಕಾರು ನೀವೇ ನೋಡಿದ್ರಿ ಎಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದಾರೆ ಅಂತ. ಪ್ರತಿಯೊಂದು ಕಾರನ್ನು ನಿಮ್ಗೆ ಯಾವ ಕಾರ್ ಬೇಕೋ ಆ ಕಾರು ಕೂಡ ತರಿಸ್ಕೊಡಕ್ ರೆಡಿ ಇರ್ತಾರೆ. ಶೋರೂಮ್ ವಿಸಿಟ್ ಮಾಡಿ, ಒಂದು ಟೆಸ್ಟ್ ಡ್ರೈವ್ ಮಾಡಿ. ನಿಮಗೆ ಯಾವ ಮೆಕ್ಯಾನಿಕ್ ಬೇಕೋ ಆ ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿಸ್ಕೊಳ್ಳಿ. ಅವ್ರ ಹತ್ರ ಮಾತಾಡಿ ಹೆಚ್ಚು ಕಡಿಮೆ ಮಾಡಿ ಒಂದು ಒಳ್ಳೆ ಗಾಡಿ ತಗೊಂಡೋಗಿ. ನಿಮ್ಗೂ ಒಳ್ಳೇದಾಗ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ. ಸರ್ ನಿಮ್ಮಲ್ಲಿ ಇವತ್ತು ಗಾಡಿ ನೋಡಿದ್ದು ನಮಗೆ ತುಂಬಾನೇ ಖುಷಿ ಆಯ್ತು. ಪ್ರತಿಯೊಂದು ವೆಹಿಕಲ್ ಒಳ್ಳೆ ಉತ್ತಮ ಪ್ರೈಸ್ ಅಂತಾನೆ ನಾವು ಅನ್ಕೊಂಡಿದೀವಿ. ನಮ್ಮ ವ್ಯೂವರ್ಸ್ಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ಗಾಡಿ ಬಂದು ನೋಡ್ಲಿ, ಗಾಡಿ ನಮ್ಮ ಶೋರೂಮ್ ವಿಸಿಟ್ ಮಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಏನು ಎಲ್ಲ ಶೋರೂಮ್ ಮೇಂಟೈನ್ ಸಿಗುತ್ತೆ. 90% ಎಲ್ಲ ಶೋರೂಮ್ ಮೇಂಟೈನ್ ಸಿಗುತ್ತೆ. ಗಾಡಿ ತುಂಬಾ ನೀಟಾಗಿ ಸಿಗುತ್ತೆ. ಗಾಡಿ ಒಂದೊಂದ್ಸಲ ವಿಸಿಟ್ ಮಾಡ್ಲಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಇವ್ರು ಹೇಳ್ದಂಗೆ ಪ್ರತಿಯೊಂದು ಕಾರು ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ನಿಮ್ಗೆ ಯಾವ ಮೆಕ್ಯಾನಿಕ್ ಬೇಕೋ ಆ ಮೆಕ್ಯಾನಿಕ್ ಕೂಡ ಕರ್ಕೊಂಡು ಬಂದು ಚೆಕ್ ಮಾಡಿ ಶೋರೂಮ್ ತಗೊಂಡೋಗಿ ಚೆಕ್ ಮಾಡಿಸ್ಬೋದು, ತೊಂದರೆ ಇಲ್ಲ. ಡ್ರೈವ್ ಟೆಸ್ಟ್ ಕೂಡ ಮಾಡಿ. ನಿಮ್ಗೆ ಯಾವ ಕಾರ್ ಬೇಕಿತ್ತು ಇಷ್ಟು ದಿನ, ನ್ಯೂ ಇಯರ್ ಎಂಡ್ ಅಲ್ಲಿ ಹೊಸ ವರ್ಷಕ್ಕೆ ಮನೆ ಮುಂದೆ ಕಾರ್ ನಿಲ್ಸ್ಕೋಬೇಕು ಅಂತ ಯಾರ್ಯಾರು ಇಷ್ಟು ದಿನ ಕಾಯ್ತಾ ಇದ್ರಿ, ಇವರಲ್ಲಿ ಒಂದು ಒಳ್ಳೆ ಉತ್ತಮ ಗಾಡಿ ಕೂಡ ಕೊಡ್ತಾರೆ. ಇವರಿಂದ ನಿಮಗೆ ಒಂದು ಒಳ್ಳೆ ಡ್ರೈವಿಂಗ್, ಒಂದು ಒಳ್ಳೆ ಉತ್ತಮ ಗಾಡಿ ಸಿಗ್ಲಿ ಅಂತ, ಇವ್ರಿಗೂ ಒಂದು ಒಳ್ಳೇದಾಗ್ಲಿ ಅಂತ. ಸರ್ ನಮ್ಗೆ ಇಷ್ಟೊತ್ತವರೆಗೂ ಟೈಮ್ ಕೊಟ್ಟು ಒಂದು ವಿಡಿಯೋ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೂ ಒಳ್ಳೇದಾಗ್ಲಿ. ಕಸ್ಟಮರ್ ಎಲ್ಲ ಬಂದು ನಮ್ಮ ವ್ಯೂವರ್ಸ್ ಬಂದ್ರೆ ಒಂದು ಒಳ್ಳೆ ರೇಟಲ್ಲಿ ಮಾಡೋಣ ಸರ್, ಖಂಡಿತ. ಓಕೆ ಸರ್, ಥ್ಯಾಂಕ್ ಯು. ಸರ್ ಕೊನೆಯದಾಗಿ ಇವಾಗ ನಮ್ಮ ವ್ಯೂವರ್ಸ್ ನಿಮ್ ಶೋರೂಮ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ, ಅವ್ರಿಗೊಂದು ಅಡ್ರೆಸ್ ತಿಳಿಸ್ಕೊಳ್ಳಿ ಸರ್. ಸರ್ ಇದು ಚಂದ್ರ ಲೇಟು ICICI ಬ್ಯಾಂಕ್ ಇದೆ. ಚಂದ್ರ ICICI ಬ್ಯಾಂಕ್ ಬ್ಯಾಕ್ ಸೈಡ್ ಅಲ್ಲೇ ಬರುತ್ತೆ ಸರ್.
ಬ್ಯಾಕ್ ಸೈಡ್ ಅಲ್ಲೇ. ಹಾ ಇವ್ರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀವಿ. ಈ ಲೊಕೇಶನ್ ಹತ್ರ ಬಂದು ಇವ್ರು ಕಾಲ್ ಮಾಡಿದ್ರೆ ಇವರು ಕೂಡ ನಿಮ್ಗೆ ಲೊಕೇಶನ್ ಇನ್ಫಾರ್ಮ್ ಮಾಡ್ತಾರೆ. ಪಕ್ಕದಲ್ಲೇ ಇದೆ, ಮೇನ್ ರೋಡ್ ಹತ್ರ. ಇವರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ನಂಬರ್ ಕೂಡ ಮೆನ್ಷನ್ ಮಾಡ್ತೀವಿ. ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಉತ್ತಮ ಕಾರ್ ತಗೊಂಡೋಗಿ.